ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಯಕ್ಷಗಾನ ಕಲಾವಿದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕರು ಸಲಿಂಗಿಗಳು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತಾಡಿಸ್ತಾ ಇದ್ದಾರೆ. ಅದರ ಲೈವ್ ನೋಡ್ಕೊಬರೋಣ ಬನ್ನಿ. ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇದರ ಬಗ್ಗೆ ಮಾತಾಡೋದಕ್ಕೆ ಖುದ್ದು ನಮಗೆ ನಮ್ಮ ಬಳಿ ಅಧ್ಯಕ್ಷರಿದ್ದಾರೆ. ಸರ್, ಪ್ರಮುಖವಾಗಿ ನೀವು ಕೊಟ್ಟಂತ ಆ ಒಂದು ಸ್ಟೇಟ್ಮೆಂಟ್ಗೆ ಈಗಲೂ ಕೂಡ ಬದ್ಧವಾಗಿದ್ದೀರಾ? ಈ ಹೋಮೋಸೆಕ್ಸುವಾಲಿಟಿ ಎಂಬುದು ಒಂದು ಕಲಾರೂಪದ ಒಳಗಡೆ ಇರ್ತದೆ ಎಂಬುದನ್ನು ನಾನು ಹೇಳಿದ್ದು ಹೌದು. ಮತ್ತು ಅದನ್ನು ನಾನು ನನ್ನ ಓದಿನಿಂದ, ನನ್ನ ಗೆಳೆಯರಿಂದ, ಅನುಭವದಿಂದ ಅಂದರೆ ಆ ಥರ ಅಲ್ಲ, ಹಿರಿಯರ ಸಂಪರ್ಕದಿಂದ ತಿಳ್ಕೊಂಡಿದ್ದರಿಂದ ಅದು ಇದೆ ಎಂಬುದರ ಬಗ್ಗೆ ನನಗೇನು ಸಂಶಯ ಇಲ್ಲ. ನಾನು ಹಾಸ್ಟೆಲ್ ಇದ್ದವನು. ಹಾಸ್ಟೆಲ್ನಲ್ಲಿ ಹೋಮೋಸೆಕ್ಸ್ ಹೆಂಗಿದೆ ಅಂತ ಗೊತ್ತಿದೆ. ನೀವೆಲ್ಲ ತನಿಖಾ ವರದಿ ಮಾಡಿದರೆ ಗೊತ್ತಾಗ್ತದೆ ಅದು. ಆದರೆ ನಾನು ಮುಖ್ಯವಾಗಿ ನಿನ್ನೆ ನಡೆದ ಕಾರ್ಯಕ್ರಮ ಇದೆಯಲ್ಲ, ಅದು ಯಕ್ಷಗಾನದ ಬಗ್ಗೆ ಅಲ್ಲವೇ ಅಲ್ಲ. ಅದು ಕಾರ್ಯಕ್ರಮ ಯಾವುದರ ಬಗ್ಗೆ ನಡೆದದ್ದು? ಮಂಟೆಸ್ವಾಮಿ ಹಾಡನ್ನು ಹಾಡುವ ನೀಲಗಾರರ ಮೇಳದ ಪುಸ್ತಕ ಬಿಡುಗಡೆ ಅದು. ಅಲ್ಲಿ ನೀಲಗಾರರು ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಕಲಾವಿದರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅಂದ್ರೆ ಅವರಿಗೆ ಬರೆಯಕ್ಕೆ ಬರಲ್ಲ. ವಿದ್ಯಾವಂತನೊಬ್ಬ ನಿನ್ನ ಆತ್ಮಚರಿತ್ರೆ ಹೇಳಪ್ಪ, ನಿನ್ನ ತಂದೆ ತಾಯಿ ಹೆಸರೇನು, ನೀ ಯಾವಾಗ ಮದುವೆ ಆದೆ, ದೀಕ್ಷೆ ಹೆಂಗ್ ಬಂತು, ನೀನು ಊರಿಂದ ಊರಿಗೆ ಹೋದಾಗ ನಿಂಗೆ ಏನು ಅನುಭವಗಳಾಯ್ತು, ಬರೀರಿ ಅಂತ ಹೇಳಿದ್ದಾರೆ. ಅದನ್ನು ಅವರು ಬರೆದಿದ್ದಾರೆ. ಹಾಗೆ ಹೇಳುವಾಗ ನಾನು ಒಂದು ಕ್ರಾಸ್ ರೆಫರೆನ್ಸ್ ಆಗಿ ಏನು ಮಾಡಿದೆ, ಈ ತರದ ಪುಸ್ತಕಗಳು ಯಕ್ಷಗಾನದಲ್ಲಿ ಕೂಡ ಬರಬೇಕು. ಯಾಕಂದ್ರೆ ಯಕ್ಷಗಾನ ಕಲಾವಿದರು 6 ತಿಂಗಳು ಸುತ್ತಾಡ್ತಾರೆ, ಅದ್ಭುತ ಕಲಾ ಪ್ರದರ್ಶನ ಮಾಡ್ತಾರೆ. ಬಣ್ಣ ಕಳಚಿದ ಮೇಲೆ ಅವರು ಎಲ್ಲಿ ಕಾಣೆಯಾಗ್ತಾರೆ ಯಾರಿಗೂ ಗೊತ್ತಿಲ್ಲ. ಅವರ ಬದುಕಿನ ಒಳಗಡೆ ಅವರ ಅಂದ್ರೆ ಈಗೆಲ್ಲ ಬದಲಾಗಿದೆ. ಆದ್ರೆ ನಾನು ನೋಡುವ ಕಾಲದಲ್ಲಿ 6 ತಿಂಗಳ ಕಾಲ ಓಡಾಡುವಾಗ ಅವರ ದೈಹಿಕ ಕಾಮನೆಗಳಂದ್ರೆ ಬರೀ ಕಾಮ ಮಾತ್ರ ಅಲ್ಲ. ನೀವು ಒಂದು 10 ಗಂಟೆಗೆ ಯಕ್ಷಗಾನ ವೇಷ ಕಟ್ಟಿ ಬೆಳಿಗ್ಗೆ 6 ಗಂಟೆಗೆ ವೇಷ ಬಿಚ್ಚುವುದಾದ್ರೆ, ನೀವು ಮಲ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀರಿ? ನೀವು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ? ನೀವು ಯಾವುದೋ ಒಂದು ಶಾಲೆಯ ಗ್ರೌಂಡ್ ಅಲ್ಲಿ ಟೆಂಟ್ ಹಾಕಿದ್ರೆ ಅಲ್ಲಿ ಟಾಯ್ಲೆಟ್ಗಳು ಇರ್ತವ? ನೀವು ಇದು ಕಲಾವಿದರಿಗೆ ಮಾತ್ರ ಅಲ್ಲ ಸ್ವಾಮಿ, ಪ್ರೇಕ್ಷಕರಿಗೂ ಕೂಡ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಈಗ 4-5 ವರ್ಷದಿಂದ ಒಂದು ಚಳವಳಿ ನಡೀತು ಯಕ್ಷಗಾನದಲ್ಲಿ. ಏನಂದ್ರೆ ಎಲ್ಲಾ ಟೆಂಟ್ ಹಾಕಿ ಯಕ್ಷಗಾನ ಮಾಡುವವರು ಮಲ ಮೂತ್ರ ವಿಸರ್ಜನೆಗೂ ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಬಂತು. ಅದರ ಮೇಲೆ ಟೆಂಟ್ ಹಾಕೋರು ಸ್ವಲ್ಪ ಎಚ್ಚರಿಕೆ ಆದ್ರು. ಇದು ಯಾವಾಗ? 2015 ಮೇಲೆ. ನಾನು ಹೇಳ್ತಾ ಇರೋದು 60ರ ದಶಕದಲ್ಲಿ ಇವರದ್ದು ಈ ಸಮಸ್ಯೆ. ಆಟ ನೋಡ್ಲಿಕ್ಕೆ ಬರುವಂತ ಹೆಣ್ಣು ಮಕ್ಕಳಿಗೆ ಸಮಸ್ಯೆ. ಆಮೇಲೆ ಹೆಣ್ಣು ಮಕ್ಕಳು ಕಾಡಲ್ಲಿ ಹೋಗಿ ಉಚ್ಚೈಬೇಕು ಅಂದ್ರೆ ದೂರಕ್ಕೆ ಏಕಾಂಗಿಯಾಗಿ ಹೋಗ್ಲಿಕ್ಕೆ ಆಗ್ತದ? ಆ ಹಳ್ಳಿಗಳಲ್ಲಿ ಲೈಟ್ ಇರ್ತದೆ, ಅಲ್ಲಿ ಗ್ಯಾಸ್ ಲೈಟ್ ಅಲ್ಲಿ ಆಟ ಆಡೋದು. ಈಗಾದ್ರೆ ಟ್ಯೂಬ್ ಲೈಟ್ಗಳೆಲ್ಲ ಬಂದಿವೆ. ಸೊ ಇವು ಒಂದು ಕಲೆಯನ್ನ ಉಜ್ವಲವಾಗಿ ಬೆಳೆಸಿದ ಹಾಗೆ, ಯಕ್ಷಗಾನ ಬಹಳ ದೊಡ್ಡ ಕಲೆ, ಶ್ರೀಮಂತ ಕಲೆ. ಬೆಳೆಸಿದ ಹಾಗೆ ಅದರ ಒಳಗಿನ ಕಲಾವಿದರ ನಡುವೆ ಅನೇಕ ಬಿಕ್ಕಟ್ಟುಗಳನ್ನು, ಕಷ್ಟಗಳನ್ನ, ಸಂಕಟಗಳನ್ನ, ವೈಯಕ್ತಿಕ ಸಮಸ್ಯೆಗಳನ್ನು ತಂದು ಹಾಕಿದೆ. ಯಾಕೆ ಮಂಟೇಸ್ವಾಮಿ ಕಾವ್ಯಕ್ಕೆ 7 ಜನ ಲೇಖಕರು ಸಿಕ್ಕಿದ ಹಾಗೆ ಯಕ್ಷಗಾನಕ್ಕೆ ಸಿಗಲಿಲ್ಲ ಎಂಬುದು ನನ್ನ ಪ್ರಶ್ನೆಯಾಗಿತ್ತು. ಸರ್, ಆಮೇಲೆ ತಾವು ಹೇಳ್ಬೇಕಾದ್ರೆ ಹೇಳ್ತಾ ಇದ್ರಿ, ಈ ಮಹಿಳಾ ವೇಷಧಾರಿಗಳಿಗೆ ಈ ತರ ಕೆಟ್ಟ ಅನುಭವಗಳು ಕೂಡ ಆಗಿದೆ ಅಂತ. ತಮ್ಮ ಗಮನಕ್ಕೆ ಅಥವಾ ನೀವು ನೋಡಿದಾಗ ಏನಾದ್ರು ಅಂತ ಘಟನೆಗಳು ಆಗಿತ್ತ? ಇದು ನೋಡಿ, ನಮ್ಮ ಎಲ್ಲ ಮೊದಲ ಕ್ರಶ್ಗಳೇ ಯಕ್ಷಗಾನ ವೇಷಧಾರಿಗಳು. ನಾವೇ ಮರಳಾಗ್ತಿದ್ವಿಪ್ಪ, ಪ್ರೇಕ್ಷಕರೇ ಮರಳಾಗ್ತಿದ್ವಿ. ಸಹ ಕಲಾವಿದರು ಯಕ್ಷಗಾನ ಮತ್ತೆ ಯಕ್ಷಗಾನ ವೇಷ ಮಾಡಿದವರು 10-20 ವರ್ಷ ಆಗುವಾಗ ಅವರ ದೇಹ ಭಾಷೆ ಕೂಡ ಚೇಂಜ್ ಆಗ್ತಾರೆ. ನಡೆಯುವುದು ಗಿಡಿದೆಲ್ಲ ಅದು ಕೂಡ ಇದೆ. ಈಗ ನೋಡಿ, ಅಶ್ವಿನಿ ಕೊಂಡದಕುಳಿಯವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನೊಬ್ಬಳು ಮಹಿಳಾ ಕಲಾವಿದೆಯಾಗಿ ನಂಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿದ್ರು. ಅದಕ್ಕೆ ಗಂಡು ಕಲಾವಿದರು ಯಾರು ಒಪ್ಪಲಿಲ್ಲ, ಅವರು ರಿಜೆಕ್ಟ್ ಮಾಡಿದ್ರು. ಅದು ಏನೇನೋ ಕೆಲವರು ಬಹಿಷ್ಕಾರ ಹಾಕಿದ್ರು ಅವಳೊಟ್ಟಿಗೆ ನಾವಿನ್ನು ವೇಷವೇ ಮಾಡೋದಿಲ್ಲ ಅಂತ. ಇದು ಯಕ್ಷಗಾನದಲ್ಲಿ ನಡೀತಾ ಇದೆ. ಹಿಂದೆ ನಡೀತಾ ಇತ್ತು, ಈಗಲೂ ನಡೀತಾ ಇದೆ, ಮುಂದೆಯೂ ನಡಿಬಹುದು, ಗೊತ್ತಿಲ್ಲ ನಮಗೆ. ಹಾಗಾಗಿ ಆಮೇಲೆ ಸರ್, ಇನ್ನೊಂದು, ಈಗ ಮೇಳಕ್ಕೆ ಹೋದವರು ಸುಮಾರು 6 ತಿಂಗಳ ಕಾಲ 7 ತಿಂಗಳ ಕಾಲ ಮನೆಗಳ ಕಡೆ ಮುಖ ಮಾಡ್ತಿರ್ಲಿಲ್ಲ, ತಮ್ಮ ಪತ್ನಿಯರನ್ನ ಮಕ್ಕಳನ್ನು ಕೂಡ ನೋಡ್ತಾ ಇಲ್ಲ. ಹಾಗಾಗಿ ಅವರ ದೈಹಿಕ ಭಾವನೆಗಳು ಕೂಡ ಬದಲಾಗ್ತಿತ್ತ? ಹೌದು. ಈಗ ಅಭಿವ್ಯಕ್ತಿ ಏನು ಅಂತ, ಅವರ ಅಭಿವ್ಯಕ್ತಿಗೆ ಸಾಧ್ಯತೆಗಳು ಏನು? ಈಗ ನೋಡಿ, ಕುಂಬಳೆ ಸುಂದರರಾಯರು ಬಹಳ ದೊಡ್ಡ ಕಲಾವಿದ, ಬಿಜೆಪಿ MP ಆಗಿದ್ದ, MLC ಆಗಿದ್ದವರು, ಅಥವಾ ಇದು MLA ಆಗಿದ್ದವರು. ಅವರು ಸುಂದರಕಾಂಡ ಅಂತ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಅವರು ತಿರುಗಾಟದ ಸಂದರ್ಭದಲ್ಲಿ ತಮಗೆ ಸಿಕ್ಕಿದ ಇನ್ನೊಬ್ಬಳು ಪ್ರೇಯಸಿಯ ಬಗ್ಗೆ ಬರೀತಾರೆ ಅವರು. ಮತ್ತೆ ಹೆಂಗೋ ಅದರಿಂದ ನಾನು ಕಳಚಿಕೊಂಡೆ ಅಂತ ಅದನ್ನು ಹೆಚ್ಚು ಡಿಟೇಲ್ ಹೇಳಲಿಲ್ಲ, ಆದರೆ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುವಷ್ಟು ಬರೆದಿದ್ದಾರೆ. ಇದು ಸಂಭವಿಸುವಂಥದ್ದು, ಸಹಜವಾಗಿ ಸಂಭವಿಸುವಂಥದ್ದು. ಯಾಕಂದ್ರೆ ವಾತಾವರಣವೇ ಆಗಿದೆ ಅದು. ಮತ್ತು ಅದೇನು ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದು ಎಲ್ಲ ವರ್ಕ್ ಏರಿಯಾಗಳಲ್ಲಿ ನಡೀತದೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಡೀತದೆ, ನಡೆದಿಲ್ವಾ?
ಅದಾಗೆ ಅವರಿಗೆ ಹೇಳಿದ ಕೂಡಲೇ ಅದು ಅವಮಾನ, ಬೇರೆಯವರಿಗೆ ಹಾಗೇನೂ ಅಲ್ಲ, ಅದು ನಡೆಯುವಂಥದ್ದು ಆಧುನಿಕ ಕಾಲದಲ್ಲಿ. ಇದ್ರ ಬಗ್ಗೆ ಅಂದ್ರೆ ಅಲ್ಲಿ ಕೂಡ ಒಂದು ರೀತಿ ದೌರ್ಜನ್ಯಗಳು ನಡೀತಿತ್ತ ಸರ್? ದೌರ್ಜನ್ಯ ಅಂತ ಹೇಳ್ತೀರೋ ನೀವು, ಅಥವಾ ಸಹಜಾಭಿವ್ಯಕ್ತಿ ಅಂತ ಹೇಳ್ತಿರೋ, ಅದು ನಾವು ಬಳಸುವ ಪದಗಳಿಗೆ ಬಿಟ್ಟದ್ದು. ಯಾಕಂದ್ರೆ ಸರ್, ಈಗ ಯಕ್ಷಗಾನ ಇಂಥ ಒಂದು ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಮಹಿಳೆಯರು ಬರೋದೇ ಇಲ್ವಲ್ಲ, ಮಹಿಳೆಯರ ಮೇಲೆ ಆ ರೀತಿಯ ಒಂದು ಕೆಟ್ಟದಾಗಿ ನೋಡ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದೆಲ್ಲ ನಡೆಯುತ್ತೆ ಅಂತಾನೆ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಅದಕ್ಕೆ ಹಿಂದಿನ ಪಾಂಪ್ಲೆಟ್ಗಳನ್ನ ನೋಡಿ, ಮಹಿಳೆಯರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿದೆ ಅಂತಲೇ ಹಾಕ್ತಾ ಇದ್ರು. ಮಹಿಳೆಯರು ಗಂಡಸರೊಟ್ಟಿಗೆ ಕೂತ್ಕೊಳ್ತಿರ್ಲಿಲ್ಲ, ಆದ್ದರಿಂದ ಪ್ರತ್ಯೇಕ ವ್ಯವಸ್ಥೆ ಇತ್ತು. ಯಾಕೆ? ಈಗ ಹಂಗಿಲ್ಲ. ಈಗ ನಾನು ಮೊನ್ನೆ ಇಲ್ಲಿ ಹೆಬ್ಬಾಳದಲ್ಲಿ ಒಂದು ಯಕ್ಷಗಾನ ನೋಡಿದೆ, ಹುಡುಗರು ಹುಡುಗರೆಲ್ಲ ಒಟ್ಟಿಗೆ ಕೂತ್ಕೊಳ್ತಾರೆ. ಕಾಲ ಬದಲಾಗಿದೆ ಈಗ, ಮತ್ತೆ ಸರಿಯಾಗಿ ಚಂದವಾಗಿ ಬದಲಾಗಿದೆ. ಹಾಗಾಗಿ ನಾವೊಂದು 20-30 ವರ್ಷಗಳ ಹಿಂದೆ ಯಕ್ಷಗಾನ ನಡೀತಾ ಇದ್ದಾಗ ಕಲಾವಿದರ ಬದುಕು, ದುಮ್ಮಾನಗಳು, ಕಾಮನೆಗಳು, ಅದರಲ್ಲಿ ಹೋಮೋಸೆಕ್ಸುವಲ್ ಕೂಡ ಒಂದು, ಎಲ್ಲರೂ ಅಂತ ಅಲ್ಲ, ಇದನ್ನು ಮೀರಿ ಒಂಥರ ಋಷಿಗಳಾಗೆ ಬದುಕಿದವರು ಯಕ್ಷಗಾನದಲ್ಲಿ ಇದ್ದಾರೆ, ನಾನೇ ಕಣ್ಣಾರೆ ಕಂಡಿದ್ದೇನೆ. ಆದರೆ ಇದಕ್ಕೆ ಬಲಿಯಾಗಿ ಅನೇಕವನ್ನು ಕಳ್ಕೊಂಡವರು ಇದ್ದಾರೆ. ಬಾಂಬೆಗೆ ಹೋದಂತ ಅನೇಕ ಕಲಾವಿದರಲ್ಲಿ ಅವರು ಅಲ್ಲಿ ಏನೋ ಮಾಡಿದ್ದು, ಇದರ ಬಗ್ಗೆ ಎಲ್ಲ ನಾವು ಕೇಳಿದ್ದೇವೆ. ಹಾಗಾಗಿ ಇದು ಸಜ್ಜನಿಕೆ, ಕೆಟ್ಟ ಗುಣ ಇತ್ಯಾದಿಗಳಿಗಿಂತ ಹೆಚ್ಚಾಗಿ ಒಂದು ಕಲೆ ಅನಿವಾರ್ಯವಾಗಿ ಸೃಷ್ಟಿಸುವಂಥ ಬಿಕ್ಕಟ್ಟುಗಳಿದೆಯಲ್ಲ, ಇದಕ್ಕೆ ಅಕ್ಷರ ಕೊಡುವ ಕೆಲಸವನ್ನು ಸಂಶೋಧಕರು, ಲೇಖಕರು ಮಾಡಬೇಕು ಎಂಬುದು ಅಷ್ಟೇ ನನ್ನ ಉದ್ದೇಶ ಸರ್. ಆಮೇಲೆ ಈಗ ಯಕ್ಷಗಾನ ಅನ್ನೋದು ಒಂದು ಸಾಂಸ್ಕೃತಿಕ ಒಂದು ವೇದಿಕೆ ಸರ್, ಒಳ್ಳೆ ಹೆಸರಿದೆ. ಹೌದು. ತಾವು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಈಗ ಯಕ್ಷಗಾನ ಕಲಾವಿದರನ್ನು ಕೂಡ ಒಂದು ರೀತಿ ಕೆಟ್ಟದಾಗಿ ನೋಡ್ತಕ್ಕಂಥ ಒಂದು ಭಾವನೆಗಳು ಮೂಡ್ತಿದೆ. ಇಲ್ಲ, ಅದು ಹೌದಾಗಿದ್ರೆ ನಾನು ಅದನ್ನು ವಾಪಸ್ ತಗೊಳ್ತೀನಿ, ನನ್ನ ಮಾತನ್ನು ತಗೊಳ್ತೀನಿ. ಹಾಗೆ ಆಗಬಾರ್ದು. ಮತ್ತೆ ಕಲಾವಿದರು, ಯಕ್ಷಗಾನ ಕಲಾವಿದರು ಎಷ್ಟು ಧೀಮಂತರು ಅಂದ್ರೆ ಇಂಥದನ್ನೆಲ್ಲ ಮೀರಿ ಬದುಕ್ತಾರೆ ಅವರು. ಇಂಥ ಇದಕ್ಕೆಲ್ಲ ಅವ್ರು ಏನು ಛಾತಿ ಕೆಡುವವರಲ್ಲ, ಯಾಕಂದ್ರೆ ಬಹಳ ದೊಡ್ಡ ಕಲಾವಿದರು ಅವರು. ಇಂಥ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ ಅವರು. ಹಾಗಾಗಿ ಇವೆಲ್ಲ ಸಮಸ್ಯೆಗಳಾಗಲ್ಲ ಅವರು. ಈಗ ತಮ್ಮ ಹೇಳಿಕೆಯನ್ನು ವಾಪಸ್ ಪಡೆದುಕೊಳ್ತೀರಾ ಅಥವಾ ಕಲಾವಿದರಲ್ಲಿ ಕ್ಷಮಾಪಣೆ ಕೇಳ್ತೀರಾ, ಏನ್ ಸರ್? ನನ್ನ ಮಾತಿನಿಂದ ಕಲಾವಿದರಿಗೆ ನೋವಾಗಿದ್ರೆ ನಾನು ಅವರ ಕ್ಷಮೆ ಯಾಚಿಸ್ತೇನೆ. ಯಾಕಂದ್ರೆ ಯಕ್ಷಗಾನದ ಎಲ್ಲ ಕಲಾವಿದರ ಬಗ್ಗೆ ಅತ್ಯಂತ ಗೌರವ ಇರುವ ಮನುಷ್ಯ ನಾನು. ಅವರನ್ನು ಹರ್ಟ್ ಮಾಡುವ ಯಾವ ಉದ್ದೇಶ ಕೂಡ ನನಗೆ ಇಲ್ಲ. ಒಂದು ವೇಳೆ ಹರ್ಟ್ ಮಾಡಿದೆ ಅಂತಂದ್ರೆ ನನ್ನ ಮಾತನ್ನು ವಾಪಸ್ ತಗೊಳ್ತೀನಿ. ಕರಾವಳಿ ಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ದೀರಾ, ಆ ಭಾಗದ ಜನರಿಗೂ ಕೂಡ ಒಂದು ರೀತಿ ನೋವುಂಟಾಗಿರುತ್ತೆ. ಜೊತೆಗೆ ಈ ಒಂದು ವಿಚಾರ ರಾಜಕೀಯವಾಗಿಯೂ ಕೂಡ ಒಂದು ರೀತಿ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮುಂದೆ ತಮಗೂ ಕೂಡ ಟೀಕೆಗಳು ಬರ್ಬೋದು, ರಾಜಕೀಯವಾಗೂ ಕೂಡ ಕೆಲವೊಂದು ಥ್ರೆಟ್ ಬರ್ಬೋದು. ಇದನ್ನೆಲ್ಲೂ ಕೂಡ ಫೇಸ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆಗಳು ಬರುತ್ತೆ ಅನ್ನೋ ಒಂದು ಮಾತಿದೆ. ನೋಡೋಣ. ನಾನು ರಾಜಕೀಯ ವ್ಯಕ್ತಿ ಅಲ್ಲ, ನಾನು ಸಾಹಿತ್ಯ, ಸಂಸ್ಕೃತಿ, ಭಾಷೆಯಲ್ಲಿ ಕೆಲಸ ಮಾಡುವನು. ಆದ್ದರಿಂದಲೇ ಇವೆಲ್ಲ ಬರ್ತದೆ. ರಾಜಕೀಯ ವ್ಯಕ್ತಿ ಆದರೆ ನಾನು ಇದರ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಆದರೆ ಅದನ್ನು ರಾಜಕೀಯಗೊಳಿಸಿದ್ರೆ ನೋಡೋಣ ಏನು ಮಾಡ್ತಾರೆ, ಏನಾಗ್ತಾರೆ ಅಂತ ನಾನು ನೋಡ್ತೀನಿ ಅಷ್ಟೇ. ಫೈನಲಿ ಸರ್, ಕಲಾವಿದರಿಗೆ ಏನು ಹೇಳ್ತೀರಾ? ಕಲಾವಿದರು ಯಾರು ಕೂಡ ನಾನು ಹೇಳಿದ ಮಾತಿನಿಂದ ಬೇಸರ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೇಳಿರೋದು ನಿಮ್ಮ ಸುದೀರ್ಘವಾದ ಕಲಾಜೀವನ ಏನಿದೆ, ಆ ಕಲಾಜೀವನದ ಬಗ್ಗೆ ಅತ್ಯುತ್ತಮವಾದ ಪುಸ್ತಕಗಳು ಬರಬೇಕು ಎಂಬುದು ನನ್ನ ಆಶಯ. ಪುತ್ತೂರು ಶೀನಪ್ರೈಗಳ ಬಗ್ಗೆ ಚಂದ್ರಶೇಖರ ಮಂಡೆಕೋಲು ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಗೋವಿಂದ ಭಟ್ರ ಮೇಲೆ ಪ್ರಭಾಕರ ಶಿಶಿಲ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಕುಂಬಳೆ ಸುಂದರ ಬಗ್ಗೆ ಅವರೇ ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಎಂಪೆಕಟ ರಾಮಯ್ಯರವರ ಬಗ್ಗೆ ನಮ್ಮ ವಸಂತ್ ಶೆಟ್ಟಿ ಬೆಳ್ಳಾರೆಯವರ ಒಂದು ಪುಸ್ತಕ ಎಡಿಟ್ ಮಾಡಿದ್ದಾರೆ. ಇಂಥ ಪುಸ್ತಕಗಳು ನಿಮ್ಮ ಬಗ್ಗೆಯೂ ಬರಲಿ, ನಿಮ್ಮ ಬಗ್ಗೆ ಜನಗಳಿಗೆ ಗೊತ್ತಾಗಲಿ. ನಿಮ್ಮ ಬಿಕ್ಕಟ್ಟುಗಳು ಜಾಸ್ತಿ, ಸಂಕಟಗಳು ಜಾಸ್ತಿ ಇದ್ದರೆ ಸರ್ಕಾರದ ಗಮನ ನಿಮ್ಮ ಕಡೆ ಹರಿಯಲಿ, ಜನರ ಗಮನ ನಿಮ್ಮ ಕಡೆ ಹರಿಯಲಿ. ನೀವು ಯಾವತ್ತೂ ಕೂಡ ಸಮಾಜವನ್ನ, ಜನಗಳನ್ನ, ನನ್ನಂಥವರನ್ನ ಬೆಳೆಸಿದ ಬಹಳ ದೊಡ್ಡ ಕಲಾವಿದರು. ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ನನಗೆ. ಸರ್, ಆಮೇಲೆ ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಇಷ್ಟೊಂದು ವಿವಾದ ಆಗುತ್ತೋ ಇಲ್ವೋ ನಿಮ್ಗೆ ಗೊತ್ತಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಬೆಳಕಿಗೆ ಬಂದಿದೆ. ಈಗ ಸರ್ಕಾರಕ್ಕೆ ನೀವೇನಾದರೂ ಇಂಥ ಒಂದು ಘಟನೆಗಳನ್ನು ತಡೀತಕ್ಕಂಥ ಒಂದು ನಿಟ್ಟಿನಲ್ಲಿ ಅಥವಾ ಯಕ್ಷಗಾನ ಕಲಾವಿದರಿಗೆ ವಿಶೇಷವಾದಂಥ ಒಂದು ಸೌಲಭ್ಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಮನವಿ ಮಾಡ್ಕೋತೀರಾ? ಅಲ್ಲ, ಒಂದು ಇದನ್ನ ನೋಡಿ, ಇದು ವೈಯಕ್ತಿಕವಾದ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದು ಬಹಳ ಕಷ್ಟ. ಆದರೆ ನನ್ನ ಒಂದು ಒಳ ಆಶೆ ಏನು, ಈಗ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರೋದರಿಂದ ನಾನು ಇನ್ನೊಂದು ಯೋಜನೆಯನ್ನು ಸಬ್ಮಿಟ್ ಮಾಡುವ ಹಂತ ಈಗ ಇಲ್ಲ. ಆದರೆ ಯಕ್ಷಗಾನ ಅಭಿವೃದ್ಧಿ ಪ್ರಾಧಿಕಾರ ಒಂದು ತಯಾರಾಗಬೇಕು. ಯಕ್ಷಗಾನ ಅಭಿವೃದ್ಧಿ ಪ್ರಾಧಿಕಾರ ತಯಾರಾಗಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಬಡಗುತಿಟ್ಟು, ತೆಂಕುತಿಟ್ಟು